ಗೆದ್ದೆನೆಂದು ಹಿಗ್ಗಬೇಡ, ಹಿರಿದಾದ ಮರವೊಂದು ನೆಲಕ್ಕುರುಳುವುದನ್ನು ನೋಡಿದ್ದೇನೆ. ಸೋತನೆಂದು ಕುಗ್ಗಬೇಡ, ಕಿರಿದಾದ ಗಿಡವೊಂದು ಹೆಮ್ಮರವಾಗಿ ಬೆಳೆದುದನ್ನು ನೋಡಿದ್ದೇನೆ. ನಮಸ್ತೆ ಸ್ಟೂಡೆಂಟ್ಸ್, ನಾನು ನಿಖಿಲೇಶ್ ಆಂಟಿ-ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಈ ಒಂದು ವಿಡಿಯೋವನ್ನು ನಾನು ನಾಳೆ ಸೆಕೆಂಡ್ PUC ರಿಸಲ್ಟು ಇದು ನಿಮಗೆ ಆಲ್ರೆಡಿ ಗೊತ್ತಿದೆ ಅಂತ ಅಂದ್ಕೊಳ್ತೇನೆ. ಎಲ್ರಿಗೂ ಈ ವಿಷಯ ತಲುಪಿದೆ ಅಂತ ಅಂದ್ಕೊಳ್ತೇನೆ. ನಾಳೆ 3 o'clock ನಂತರ ರಿಸಲ್ಟನ್ನು ಬಿಡ್ತಾರೆ ಅಂತ ಹೇಳಿದ್ದಾರೆ. ಇಲ್ಲಿ ನೋಡಿ, ಈ ಲಿಂಕನ್ನು ನಾನು ತೋರಿಸ್ತಾ ಇದ್ದೆ ನೋಡಿ. ಇದರಲ್ಲಿ 2026 ದ್ವಿತೀಯ PUC ಪರೀಕ್ಷೆ 1ರ ಫಲಿತಾಂಶ ಪ್ರಕಟಣೆ ಟು ಬಿ ಅನೌನ್ಸ್ಡ್ ಅಂತ ಲಿಂಕನ್ನು ಆಲ್ರೆಡಿ ಅಪ್ಡೇಟ್ ಮಾಡಿದ್ದಾರೆ. ಇದರಲ್ಲಿ ನಾಳೆ ರಿಸಲ್ಟನ್ನು ಅಪ್ಲೋಡ್ ಮಾಡ್ತಾರೆ. ಅಪ್ಲೋಡ್ ಮಾಡಿದ ತಕ್ಷಣ ನೀವು ಇದನ್ನು ಚೆಕ್ ಮಾಡ್ಬೋದು, ಸರಿನಾ? ಸೊ ಇದು ನಾಳೆ ರಿಸಲ್ಟ್. ಎಲ್ರಿಗೂ ಒಂದಿಷ್ಟು ವಿಷಯಗಳನ್ನು ನಾನು ಹೇಳ್ತಾ ಇದ್ದೇನೆ, ಕೇಳಿ. ದಯವಿಟ್ಟು ಇದನ್ನು ಟಿಲ್ ದ ಎಂಡ್ ವಾಚ್ ಮಾಡಿ. ಈಗ ನಾಳೆ ರಿಸಲ್ಟ್ ಬಂದ ತಕ್ಷಣ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ರಿಸಲ್ಟನ್ನು ಚೆಕ್ ಮಾಡ್ತೀರಾ. ನಿಮ್ಮ ಎಕ್ಸ್ಪೆಕ್ಟೇಷನ್ನ ಅದು ಮೀಟ್ ಮಾಡಿದ್ದಿದ್ರೆ ದಟ್ ಈಸ್ ವೆಲ್ ಆ್ಯಂಡ್ ಗುಡ್. ರಿಸಲ್ಟ್ ಬಂತ ಚೆಕ್ ಮಾಡಿದ್ರಾ, ಖುಷಿ ಆಯಿತಾ? ಯಾರು ನಿಮ್ಮ ಅಪ್ಪ ಅಮ್ಮನಿಗೋ ಅಥವಾ ಯಾರಿಗೆ ಹೇಳಬೇಕು ಅಂತಿದ್ದೀರಾ ಹೇಳ್ಕೊಳ್ಳಿ, ಆಯಿತು. ಒಂದು ಅರ್ಧ ಗಂಟೆನೋ 1 ಗಂಟೆನೋ ಖುಷಿಪಟ್ಟು ಆಯಿತು, ಅಲ್ಲಿಗೆ ಬಿಟ್ಟು ನಿಮ್ಮ ಮುಂದಿನ ನಡೆ KCET. ಯಾರಿಗೆ ನಾನು ಹೇಳ್ತಾ ಇರೋದು? ಸೈನ್ಸ್ ಸ್ಟೂಡೆಂಟ್ಸ್ಗಳಿಗೆ. ಅಥವಾ ರಿಸಲ್ಟ್ ಬಂತಾ, ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಬರಲಿಲ್ವಾ, ಡಿಸಪಾಯಿಂಟ್ ಮಾಡ್ತಾ, ಬೇಜಾರಾಯ್ತಾ, ಬಿಟ್ಬಿಡಿ. ಅಲ್ಲೇ ಬೇಜಾರಾಯ್ತಾ, ಬಿಟ್ಬಿಡಿ. ನಿಮ್ಮ ಮುಂದಿನ ನಡೆ KCET 2026. ಕರೆಕ್ಟ್ ನೆನಪಿಟ್ಕೊಳ್ಳಿ ಸ್ಟೂಡೆಂಟ್ಸು. ಒಂದು ಕಾಲ ಇದ್ದಿತ್ತು, ನಾವೆಲ್ಲ ಓದ್ತಾ ಇರುವಾಗ ಒಂದು 4-5 ವರ್ಷದ ಹಿಂದೆ, ಜಸ್ಟ್ 5 years ಬ್ಯಾಕ್, ನೀವು ಒಂದು ಟೈಮ್ ರಿಸಲ್ಟ್ ಬಂತು ಅಂತ ಆದರೆ ನಿಮ್ಗೆ ಎಷ್ಟು ಮಾರ್ಕ್ಸ್ ಬಂತು ಅದು ಫಿಕ್ಸ್ಡ್. ಅದಾದ ನಂತರ ನೀವು ಅದನ್ನು ಇಂಪ್ರೂವ್ ಮಾಡಬೇಕು ಅದಂತ ಏನೂ ಇರಲಿಲ್ಲ. ನಿಮಗೀಗ ಔಟ್ ಆಫ್ 100, ಫಾರ್ ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು, 40 ಮಾರ್ಕ್ಸ್ ಬಂತಾ, ನಿಮ್ಮ ಮಾರ್ಕ್ಸ್ ಕಾರ್ಡಲ್ಲಿ 40 ಮಾರ್ಕ್ಸ್ ಫಿಕ್ಸ್ಡ್. ಫೇಲ್ ಆದವರಿಗೆ ಸಪ್ಲಿಮೆಂಟ್ರಿ ಬಿಟ್ಟರೆ ಬೇರೆ ಏನೂ ಇರಲಿಲ್ಲ. ಸಪ್ಲಿಮೆಂಟ್ರಿ ಅಂತೇಳಿ ನಿಮ್ಗೆ ಅದೊಂದು ಟ್ಯಾಗ್ ಲೈನು ಕೂಡ ಬರ್ತಾ ಇದ್ದಿತ್ತು ಮೊದಲು. ಅದಕ್ಕೊಂದು ಟ್ಯಾಗ್, ಸಪ್ಲಿಮೆಂಟ್ರಿ ಎಕ್ಸಾಮಲ್ಲಿ ಪಾಸ್ ಆದರು ಫೇಲ್ ಆದವರಿಗೆ. ಅದೇ ನೀವು ಒಂದು ಟೈಮ್ ಪಾಸ್ ಆದ್ರೆ ಮತ್ತು ನಿಮಗೆ ಇಂಪ್ರೂವ್ಮೆಂಟ್ ಅಂತ ಹೇಳೋ ಒಂದು ಕಾನ್ಸೆಪ್ಟೇ ಇರಲಿಲ್ಲ. ಲಕ್ಕಿಲಿ ನೀವು ಯಾವ ಎರಾದಲ್ಲಿ ಇದ್ದೀರಾ ಕೇಳಿದರೆ, ಒಂದು ಟೆಕ್ನಾಲಜಿ. ನೀವೀಗ ಫಸ್ಟ್ ಎಕ್ಸಾಮಲ್ಲಿ ನಿಮಗೆ ಒಳ್ಳೆ ಮಾರ್ಕ್ಸ್ ಬರಲಿಲ್ವಾ, ಸೆಕೆಂಡ್ ಎಕ್ಸಾಮಿಗೆ ಪ್ರಿಪೇರ್ ಆಗಿ. KCET ಎಕ್ಸಾಮ್ 24ಕ್ಕೆ ಆಗುತ್ತೆ, 24th ಆಗುತ್ತೆ. ಆ ದಿನ ಫುಲ್ ರಿಫ್ರೆಶ್ ಆಗಿ KCET ಎಕ್ಸಾಮನ್ನು ಮುಗಿಸಿದ್ದೀರಾ. ಅಲ್ಲಿವರೆಗೆ ಏನು ತಲೆಗೆಲ್ಲ ಟೆನ್ಷನ್ ತೊಗೊಂಡಿದ್ರು, ಸ್ಟ್ರೆಸ್ ತೊಗೊಂಡಿದ್ರು, ಎಲ್ಲದನ್ನು ರಿಲ್ಯಾಕ್ಸ್ ಮಾಡಿ 24th ಎಕ್ಸಾಮ್ ಬರೆದು ಬಂದು, KCET ಎಕ್ಸಾಮ್ ಬರೆದು ಬಂದು ಫುಲ್ಲು ರಿಲ್ಯಾಕ್ಸ್ ಆಗಿ, ಅದಾದ ನಂತರ ನೀವು ಯಾವ ಎಕ್ಸಾಮನ್ನು ಸೆಕೆಂಡ್ ಎಕ್ಸಾಮ್ ಬರೀಬೇಕು ಅಂತಿದ್ದೀರಾ, ಕಡಿಮೆ ಮಾರ್ಕ್ಸ್ ಬಂದಿದ್ದಿದ್ದರೆ ಅದಕ್ಕೆ ಕಾನ್ಸಂಟ್ರೇಟ್ ಮಾಡಿ. ಅಪ್ ಟು ಒಂದು 4 to 5 days ಅಷ್ಟೇ ಕಂಪ್ಲೀಟ್ಲಿ ಕಾನ್ಸಂಟ್ರೇಟ್ ಮಾಡಿ. ಸೊ ನೀವು ಯಾವ ಎರಾದಲ್ಲಿ ಇದ್ದೀರಾ ಕೇಳಿದರೆ, ಒಂದು ಇಂಪ್ರೂವ್ಮೆಂಟ್ ಎಕ್ಸಾಮ್ ಅನ್ನೋದೊಂದು ನಿಮಗೆ ತುಂಬ ಅಡ್ವಾಂಟೇಜ್ ಸ್ಟೂಡೆಂಟ್ಸ್. ಓಕೆ, ಒಂದನೇದು. ಎರಡನೇದು, ಟೆಕ್ನಾಲಜಿ ಯಾವ ರೀತಿ ಮುಂದುವರೆದಿದೆ ಅಂತ ಕೇಳಿದರೆ, ನಿಮ್ಮ ಫಿಂಗರ್ ಟಿಪ್ಸಲ್ಲಿ ನಿಮ್ಗೆ ಬೇಕಾಗಿರೋ PDF ವಿಡಿಯೋ ಇರ್ಬೋದು, ಎಲ್ಲದೂ ಸಿಗುತ್ತೆ. ಸೊ ರಿಸೋರ್ಸ್ಗಳಿಲ್ಲ, ಅದಿಲ್ಲ ಇದಿಲ್ಲ ಅಂತ ಯಾವುದೇ ಟೆನ್ಷನ್ಗಳು ಬೇಡ, ಎಲ್ಲದೂ ಸಿಗುತ್ತೆ. ಮೂರನೇದು, ನೀವೀಗ ಸೈನ್ಸ್ ಸ್ಟೂಡೆಂಟ್ಸ್ಗಳಾಗಿದ್ದರೆ ಸೆಕೆಂಡ್ ಎಕ್ಸಾಮ್ನ ರಿಸಲ್ಟನ್ನು 1000% ನಿಮ್ಮ KCETಗೆ ಇದು ಮಾಡ್ತಾರೆ, ಏನು ಕನ್ಸಿಡರ್ ಮಾಡ್ತಾರೆ ಫಾರ್ ಶೋರ್, ಐ ಬೆಟ್. ನಾಲ್ಕನೇದು ಏನು ಅಂತ ಕೇಳಿದರೆ, ಇದರಲ್ಲಿ ನಿಮ್ಮ ಮಾರ್ಕ್ಸ್ ಕಾರ್ಡಲ್ಲಿ ನೀವು ಸಪ್ಲಿಮೆಂಟ್ರಿ ಬರೆದಿದ್ದೀರಾ, ನೀವು ಇಂಪ್ರೂವ್ಮೆಂಟ್ ಬರೆದಿದ್ದೀರಾ, ಸೆಕೆಂಡ್ ಎಕ್ಸಾಮ್ ಬರೆದಿದ್ದೀರಾ, ಯಾವುದೂ ಮೆನ್ಷನ್ ಆಗಿರೋದಿಲ್ಲ. ಫಸ್ಟ್ ಎಕ್ಸಾಮ್ ಬರೆದವನಿಗೆ 100ಅಲ್ಲಿ 100 ಬಂದಿದ್ದರೆ, ನೀವು ಸೆಕೆಂಡ್ ಎಕ್ಸಾಮ್ ಬರೆದು ನಿಮಗೆ 100ಅಲ್ಲಿ 100 ಬಂದರೂ ಕೂಡ ಸೇಮ್, ಇಬ್ಬರದ್ದು ಮಾರ್ಕ್ಸ್ ಕಾರ್ಡ್ ಸೇಮ್ ಇರುತ್ತೆ, ಬೇರೆ ಏನೂ ಡಿಫ್ರೆನ್ಸ್ ಇರೋದಿಲ್ಲ. ಐದನೇದು ಏನು ಅಂತ ಕೇಳಿದರೆ, ಇದರಲ್ಲಿ ನಿಮಗೆ ವೆರಿ ಇಂಪಾರ್ಟೆಂಟ್ ಏನಂತ ಕೇಳಿದರೆ, ಇನ್ ಕೇಸ್ ನೀವು ಸೆಕೆಂಡ್ ಎಕ್ಸಾಮಲ್ಲಿ ಕಡಿಮೆ ಮಾರ್ಕ್ಸ್ ಬಂದರೆ ಬೆಸ್ಟ್ ಆಫ್ 2 ತಗೊಳ್ತಾರೆ. ಸೊ ನೀವು ವರಿ ಮಾಡ್ಕೊಳ್ಳೋ ಅಗತ್ಯನೇ ಇಲ್ಲ. ಓಕೆ, ಯಾವುದೇ ಕಾರಣಕ್ಕೂ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಜಾಸ್ತಿ ಮಾರ್ಕ್ಸ್ ಬಂತು ಅಂತ ನಿಮ್ಮ ಮಾರ್ಕ್ಸನ್ನು ಬೇರೆಯವ್ರ ಜೊತೆ ಕಂಪೇರ್ ಮಾಡಿಕೊಂಡು ಅವ್ರನ್ನ ಹರ್ಟ್ ಮಾಡಲಿಕ್ಕೆ ಹೋಗಬೇಡಿ. ಅಥವಾ ನಿಮಗೆ ಕಡಿಮೆ ಮಾರ್ಕ್ಸ್ ಬಂತು ಅಂತ ಬೇರೆಯವ್ರ ಮಾರ್ಕ್ಸನ್ನು ನಿಮ್ಮ ಜೊತೆ ಕಡಿಮೆ ಕಂಪೇರ್ ಮಾಡಿಕೊಂಡು ಅವರಿಗೆ ಜಾಸ್ತಿ ಬಂದಿದೆ ಅಂತ ಅಂದ್ಕೊಂಡು ನಿಮ್ಮನ್ನು ನೀವು ಹರ್ಟ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಇನ್ನೂ ಒಂದು ಚಾನ್ಸ್ ಇದೆ. ಸೊ ಅದು ನಿಮಗೆ, ಅದನ್ನು ಮತ್ತೆ ನೋಡೋಣ. ದಯವಿಟ್ಟು ನಾನು ನಿಮ್ಗೆ ಹೇಳ್ತಾ ಇರೋದು, KCET ಕಡೆ ಕಾನ್ಸಂಟ್ರೇಟ್ ಮಾಡಿ. ಓಕೆ, ನಾಳೆ ಒಂದು ವೀಡಿಯೋವನ್ನು ನಾನು ನಿಮ್ಗೆ ಅಪ್ಲೋಡ್ ಮಾಡ್ತೇನೆ. ಎಷ್ಟೋ ಸ್ಟೂಡೆಂಟ್ಸ್ಗಳು ಬೋರ್ಡ್ಸಲ್ಲಿ 98% ತೆಗೆದು ಟಾಪರ್ ಬಂದು KCETಯಲ್ಲಿ ತುಂಬ ಕಡಿಮೆ ಮಾರ್ಕ್ಸ್ ತೆಗೆದಿರೋರನ್ನು ನಾನು ನೋಡಿದ್ದೇನೆ. ಅಥವಾ ಬೋರ್ಡ್ಸಲ್ಲಿ ಅಷ್ಟು ಅಂದರೆ ಬಿಟ್ವೀನ್ 80 to 90 ಬಂದು KCETಯಲ್ಲಿ ಒಳ್ಳೆ ಮಾರ್ಕ್ಸ್ ಬಂದು ಒಳ್ಳೆ ರ್ಯಾಂಕ್ ತೆಗೆದು ಒಳ್ಳೆ ಕಾಲೇಜಲ್ಲಿ ಇರೋರನ್ನು ನೋಡಿದ್ದೇನೆ. ಓಕೆ, ಸೊ ನೀವು ಯಾವುದೇ ಕಾರಣಕ್ಕೂ ವರಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ರಿಸಲ್ಟ್ ಬಂತಾ, ಆಕ್ಸೆಪ್ಟ್ ಮಾಡಿ, ಮೂವ್ ಆನ್ ಆಗಿ. ಇವತ್ತು ಹೇಗಿದೆ ನಿಮ್ಮ ಮೈಂಡ್, ಅದೇ ಥರ ನಾಳೆನೂ ಕ್ಲಿಯರ್ ಮಾಡಿಕೊಳ್ಳಿ. KCETಗೆ ಪ್ರಿಪೇರ್ ಆಗಿ, ಕಂಟಿನ್ಯೂ ಆಗಿ, ಮೂವ್ಸ್ ಆನ್, ದಟ್ಸ್ ಇಟ್. ಓಕೆ, ಸೊ ಇದು ಫೈನಲ್ ಅಲ್ಲ ಸ್ಟೂಡೆಂಟ್ಸು. ಈಗ ಇರೋ ಒಂದು ರಿಸೋರ್ಸಿಗೆ ನೀವು ಕೂತಲ್ಲೇ, ಮನೆಯಲ್ಲೇ ಕೂತು ನೀವೇನು ಕೂಡ ಮಾಡ್ಬೋದು. ಇದು ಸುಮ್ಮನೆ ಮಾತಿಗೆ ಹೇಳ್ತಾ ಇಲ್ಲ, ಅಷ್ಟು ಟೆಕ್ನಾಲಜಿ ಇದೆ, ಯು ಕ್ಯಾನ್ ಡೂ ಎನಿಥಿಂಗ್. ಇದು ಫೈನಲ್ ಅಲ್ಲ. ಓಕೆ, ಸೊ ರಿಸಲ್ಟ್ ಬಂತ, ಟೇಕ್ ಇಟ್ ಈಸಿ. ಇಲ್ವಾ, ಎಕ್ಸ್ಪೆಕ್ಟೆಡ್ ಬರಲಿಲ್ವಾ, ಸೆಕೆಂಡ್ ಎಕ್ಸಾಮ್ ಬರೀನಿ ಅಷ್ಟೇ, ಏನೂ ಡಿಫ್ರೆನ್ಸ್ ಇಲ್ಲ. ನೀವು ಫಸ್ಟ್ ಎಕ್ಸಾಮ್ ಬರೀಲಿಕ್ಕೂ ಸೆಕೆಂಡ್ ಎಕ್ಸಾಮಿಗೆ ಬರೀಲಿಕ್ಕೂ ಏನೂ ಡಿಫ್ರೆನ್ಸ್ ಇಲ್ಲ. ಏನಿಲ್ಲ, ಸೆಕೆಂಡ್ ಎಕ್ಸಾಮಲ್ಲಿ ಬರೀತೀರಾ, ಸ್ವಲ್ಪ ಪ್ರಿಪರೇಷನ್ ಜಾಸ್ತಿ ಮಾಡಿ. ಫಸ್ಟ್ ಎಕ್ಸಾಮಲ್ಲಿ ಮಾಡಿದಂಥ ಮಿಸ್ಟೇಕ್ಸ್ಗಳನ್ನು ಮಾಡಬೇಡಿ. ಅದು ನೀವು ಬರೆಯೋದು 1 or 2
ಅಷ್ಟೇ ಸಬ್ಜೆಕ್ಟ್ಸ್ ಅಲ್ಲ, ಆರಾಮ್ಸೆ ಮಾಡ್ಕೊಳ್ಳಿ, ಒಳ್ಳೆ ರಿಸಲ್ಟನ್ನು ತೆಕ್ಕೊಳ್ಳಿ. ನೋ ನೀಡ್ ಟು ವರಿ. ಓಕೆ, ರಿಸಲ್ಟ್ ಬಂದ ತಕ್ಷಣ ಇಡೀ ದಿನ ಅದೇ ಟೆನ್ಷನಲ್ಲಿರೋದು, ಬೇರೆಯವ್ರ ಜೊತೆ ಕಂಪೇರ್ ಮಾಡ್ಕೊಂಡು ನಮಗೆ ಕಡಿಮೆ ಬಂತು ಅಂತ ಯೋಚನೆ ಮಾಡೋದು, ಅದು ಯಾವುದು ಮಾಡಬೇಡಿ. ಬಂತಾ ಒಂದು ಹಾಫ್ ಆನ್ ಅವರ್ ಹ್ಯಾಪಿ ಆಯಿತಾ, ಸ್ಯಾಡ್ ಆಯಿತಾ, ಬಿಟ್ಟುಬಿಡಿ, ಮೂವ್ ಆನ್ ಮಾಡಿ, KCET ಕಡೆ ಇದು ಮಾಡಿ. ಏನಿಲ್ಲ, ನೀವು ಇಷ್ಟೇ ಇದು ಮಾಡ್ಕೊಳ್ಳಿ, ಇನ್ನೂ ನನಗೊಂದು ಚಾನ್ಸ್ ಇದೆ, KCET ಅದು ಒಂದೇ ಚಾನ್ಸ್ ಸಿಗೋದು, ನಾನು ಅದರಲ್ಲಿ ಒಳ್ಳೇದು ಮಾಡ್ತೇನೆ, ಎಲ್ಲದಕ್ಕಿಂತ ಒಳ್ಳೇದು ಮಾಡ್ತೇನೆ, ಎಲ್ಲರಿಗಿಂತ ಒಳ್ಳೇದು ಮಾಡ್ತೇನೆ, ನನ್ನ ಬೆಸ್ಟನ್ನು ಕೊಡ್ತೇನೆ. ಅದಾದ ನಂತರ ನಾನು ಸೆಕೆಂಡ್ ಎಕ್ಸಾಮ್ ರಿಜಿಸ್ಟರ್ ಮಾಡಿ ಅದಕ್ಕೂ ಕೂಡ ಬರಿತೇನೆ ಅಂತ ತಲೆಯಲ್ಲಿ ಇಟ್ಕೊಂಡು ಪ್ರಿಪೇರ್ ಆಗಿ. ದಟ್ಸ್ ಇಟ್. ಓಕೆ, ಎಲ್ಲ ಸ್ಟೂಡೆಂಟ್ಸ್ಗಳಿಗೂ ಆಲ್ ದ ವೆರಿ ಬೆಸ್ಟ್. ಎಲ್ರಿಗೂ ಕೂಡ ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಬರಲಿ. ಎಲ್ರಿಗೂ ದೇವರು ನೀವು ನಿಮ್ಮ ಹಾರ್ಡ್ ವರ್ಕಿಗೆ ಇದನ್ನು ಕೊಡಲಿ ಅಂತ ನಾನು ಕೂಡ ವಿಶ್ ಮಾಡ್ತಾ ಇದ್ದೇನೆ. ನಾಳೆ ರಿಸಲ್ಟ್ ಬಂದ ತಕ್ಷಣ ನನ್ನ ವಾಟ್ಸಪ್ ಗ್ರೂಪಲ್ಲಿ ನಾನು ಲಿಂಕನ್ನು ಶೇರ್ ಮಾಡ್ತೇನೆ. ಇದೇ ಲಿಂಕ್ ಇದು, cardresults.nic.in ಅಂತ. ಇದನ್ನು ನಾನು ವಾಟ್ಸಪ್ ಗ್ರೂಪಲ್ಲಿ ಶೇರ್ ಮಾಡ್ತೇನೆ. ನೀವು ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗದೇ ಇದ್ದರೆ ಅದರ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ದಯವಿಟ್ಟು ಜಾಯ್ನ್ ಆಗಿ. ತುಂಬ KCET ಶಾರ್ಟ್ಕಟ್ ಟ್ರಿಕ್ಸ್ಗಳು, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ನ ಸೊಲ್ಯೂಷನ್ಸ್ಗಳು ಎಲ್ಲದನ್ನೂ ಅಪ್ಲೋಡ್ ಮಾಡ್ತೇನೆ. ಇದು ನಿಮಗೆ ಆನ್ ಟೈಮ್ ರೀಚ್ ಆಗುತ್ತೆ ಅಂತ ಹೇಳ್ತಾ ಎಲ್ರಿಗೂ ಆಲ್ ದ ಬೆಸ್ಟು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ನಾನು ನಿಖಿಲೇಶು ಸೈನ್ ಆಫ್ ಆಗ್ತಾ ಇದ್ದೇನೆ. ಲವ್ ಯು ಆಲ್. ಬಾಯ್. ಟೇಕ್ ಕೇರ್ ಸ್ಟೂಡೆಂಟ್ಸ್.